ದೇವಾಲಯ ವಾಸ್ತು ಮತ್ತೆ ಅದರ ನಿರ್ಮಾಣದ ಬಗ್ಗೆ ವಿವರವಾಗಿ ಹೇಳಿದ ನಂತರ ಮಹಾವಿಷ್ಣು ಶಿವ ಮತ್ತು ಇತರ ದೇವತೆಗಳಿಗೆ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಹೇಗೆ ಮಾಡಬೇಕು ಎಂಬುದನ್ನು ಹೇಳುತ್ತಾ ಮುಂದುವರಿಸುತ್ತಾರೆ. ದೇವ ಪ್ರತಿಷ್ಠಾಪನೆಗೆ ಪ್ರಶಸ್ತವಾದ ನಕ್ಷತ್ರ ಮತ್ತು ತಿಥಿಗಳನ್ನು ಆಯ್ಕೆ ಮಾಡಿಕೊಂಡು ಈ ಪುಣ್ಯ ಕಾರ್ಯವನ್ನು ಪ್ರಾರಂಭಿಸಬೇಕು. ಮೊದಲು ಯಜಮಾನ ಸ್ಥಾನದಲ್ಲಿರುವವನು ತನ್ನ ವೈದಿಕ ಸಂಪ್ರದಾಯಕ್ಕೆ ತಕ್ಕಂತೆ ಬೀಜಾಕ್ಷರವನ್ನು ಅಥವಾ ಓಂಕಾರವನ್ನು ಸಾಧ್ಯವಾದಷ್ಟು ಸಮಯ ಉಚ್ಚಾರಣೆ ಮಾಡಿ 5 ಇಲ್ಲವೇ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಋತ್ವೀಕರವನ್ನು ಕರೆಸಿ ಅವರಿಗೆ ಸನ್ಮಾನ ಗೌರವವನ್ನು ಸೂಚಿಸುತ್ತಾ ಬರಮಾಡಿಕೊಂಡು ಇನ್ನೊಬ್ಬರನ್ನು ಪ್ರಧಾನ ಆಚಾರ್ಯರನ್ನಾಗಿಸಿ ಎಲ್ಲರನ್ನೂ ಕೂರಿಸಬೇಕು. ಅಂತಪಾದ್ಯ, ಅರ್ಘ್ಯ, ಮುದ್ರಿಕ, ವಸ್ತ್ರ, ಮಾಗಂಧ, ಮಾಲ್ಯ ಎನ್ನುವ ಲೇಪಿಸುವಂತಹ ದ್ರವ್ಯಗಳಿಂದ ಅವರನ್ನು ಪೂಜೆ ಮಾಡಬೇಕು. ಆಗ ಆಚಾರ್ಯರುಗಳು ಮಂತ್ರನ್ಯಾಸ ಪೂರ್ವಕವಾಗಿ ಪ್ರತಿಷ್ಠಾ ಕೈಂಕಾರ್ಯವನ್ನು ಪ್ರಾರಂಭಿಸುತ್ತಾರೆ. ಮಂದಿರ ಅಥವಾ ದೇವಾಲಯದ ಅಗ್ರ ಪ್ರಕಾರದಲ್ಲಿ 10 ಇಲ್ಲವೇ 12 ಹಸ್ತದ ಪರಿಮಾಣದಲ್ಲಿ ಮಂಟಪವನ್ನು ನಿರ್ಮಾಣ ಮಾಡಿ ಅದರ ಮೇಲೆ 16 ಸ್ತಂಭಗಳನ್ನು ಏರ್ಪಾಡು ಮಾಡಿ ಅದರಲ್ಲಿ 8 ಮೂಲೆಗಳಲ್ಲಿ ಅಂದರೆ 4 ದಿಕ್ಕು 4 ಮೂಲೆಗಳು ಎಂದರ್ಥ ಧ್ವಜಗಳನ್ನು ಸ್ಥಾಪನೆ ಮಾಡಬೇಕು. ನಂತರ ಆ ಮಂಟಪದ ಮಧ್ಯಭಾಗದಲ್ಲಿ 4 ಹಸ್ತದ ಅಳತೆಯಷ್ಟು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು. ಆ ವೇದಿಕೆಯ ಮೇಲೆ ನದಿಗಳ ಸಂಗಮ ಸ್ಥಾನದಿಂದ ತಂದಿರುವ ಮರಳನ್ನು ಹಾಕಬೇಕು. ಪ್ರಧಾನ ಹೋಮಕುಂಡವನ್ನು ನಿರ್ಮಿಸಿ ಅದರ ಪೂರ್ವ ದಿಕ್ಕಿನಲ್ಲಿ ಚೌಕಾಕೃತಿಯಲ್ಲಿ, ದಕ್ಷಿಣದಲ್ಲಿ ಧನಸ್ಸಿನ ಆಕಾರದಲ್ಲಿ, ಪಶ್ಚಿಮದಲ್ಲಿ ವೃತ್ತಾಕಾರದಲ್ಲಿ, ಉತ್ತರದಲ್ಲಿ ಪದ್ಮಾಕಾರದಲ್ಲಿ ಒಟ್ಟು 4 ಕುಂಡಗಳನ್ನು ನಿರ್ಮಾಣ ಮಾಡಬೇಕು. ನಂತರ ಇಷ್ಟ ಸಿದ್ಧಿಗಾಗಿ ಆಚಾರ್ಯರ ಕೈಯಿಂದ ಶಾಂತಿ ಕರ್ಮಗಳು ಮತ್ತು ಹವನಗಳನ್ನು ಮಾಡಿಸಬೇಕು. ಸಾಧಾರಣವಾಗಿ ಈ ಕಾರ್ಯಕ್ಕೆ ಈಶಾನ್ಯದಲ್ಲಿರುವ ಭೂಮಿಯನ್ನು ಹಸುವಿನ ಸಗಣಿಯಿಂದ ಸಾರಿಸಿ ಉಪಯೋಗಿಸಿಕೊಳ್ಳುತ್ತಾರೆ. ಮಂಟಪದ ಪೂರ್ವ ದಿಕ್ಕಿನಲ್ಲಿ 4 ದ್ವಾರಗಳು ಇರಬೇಕು. ತೋರಣ ಸ್ತಂಭಗಳನ್ನು ಏರ್ಪಾಡು ಮಾಡಿಕೊಳ್ಳಬೇಕು. ಇದು 5 ಮೊಳದಷ್ಟು ಉದ್ದ ಇರಬೇಕು. ಯಜ್ಞೋದ, ಮಣ್ಣು, ಉದುಂಬರ, ಅಶ್ವಥ, ರಾವಿ, ಬಿಲ್ವ, ಫಲಾಶ, ಕದಿರಿ ಮರಗಳಿಂದ ಒಂದೊಂದು ರಂಬೆಯನ್ನು ಕಿತ್ತು ತಂದು ಅದರಲ್ಲಿ ಕಡ್ಡಿಯನ್ನು ಮಾಡಿಕೊಳ್ಳಬೇಕು. ಇದನ್ನು ವಸ್ತ್ರ ಪುಷ್ಪಗಳಿಂದ ಅಲಂಕಾರ ಮಾಡಿ ತೋರಣ ಸ್ತಂಭಗಳನ್ನು ಮಾಡಿ ಭೂಮಿಯ ಒಳಗೆ 1 ಮೊಳದಷ್ಟು ಹೂಳಬೇಕು. ಈ ಸ್ತಂಭಗಳು ಮಂಟಪದ ಎಲ್ಲಾ ದಿಕ್ಕುಗಳಲ್ಲಿಯೂ ಕಾಣಿಸಬೇಕು. ಮಂಟಪದ ಪೂರ್ವ ದಿಕ್ಕಿನ ದ್ವಾರದಲ್ಲಿ ಮುರುಗೇಂದ್ರ, ದಕ್ಷಿಣದಲ್ಲಿ ಹಯರಾಜ, ಪಶ್ಚಿಮದಲ್ಲಿ ಗೋಪತಿ, ಉತ್ತರದಲ್ಲಿ ದೇವಶಾರ್ದೂಲ ಪ್ರತಿರೂಪಗಳನ್ನು ಇಡಬೇಕು. ಕ್ರಮವಾಗಿ ಅಗ್ನಿನೀಲೆ, ಈಶ್ವತಿ, ಅಗ್ನಯಾಯ, ಶನ್ನೋದೇವಿ ಎನ್ನುವ ಮಂತ್ರಗಳಿಂದ ಈ ಸಿಂಹ, ಗಜ, ವೃಷಭ, ಶಾರ್ದೂಲ ಮೂರ್ತಿಗಳನ್ನು ನ್ಯಾಸ ಮಾಡಬೇಕು. ಪತಾಕೆಗಳ ಬಣ್ಣಗಳು ಈ ವಿಧವಾಗಿ ಇರಬೇಕು. ಪೂರ್ವಕ್ಕೆ ಮೇಘ, ಆಗ್ನೇಯ ಧೂಮ್ರ, ದಕ್ಷಿಣ ಶ್ಯಾಮಲ, ನೈಋತ್ಯ ಧೂಸರ, ಪಶ್ಚಿಮ ಪಾಂಡುರ, ವಾಯುವ್ಯ ಪೀತ, ಉತ್ತರ ರಕ್ತ, ಈಶಾನ್ಯ ಶುಕ್ಲ. ಮಂಟಪದ ಮಧ್ಯದಲ್ಲಿ ಎಲ್ಲ ಬಣ್ಣದ ಪತಾಕೆಗಳು ಹಾರಾಡುತ್ತಾ ಇರಬೇಕು. ಇಂದ್ರ, ವಿದ್ಯೋತಿ ಎನ್ನುವ ಮಂತ್ರದಿಂದ ಪೂರ್ವದಲ್ಲಿ ಇಂದ್ರನನ್ನು, ಸಂತೃಪ್ತಿ ಎನ್ನುವ ಮಂತ್ರದಿಂದ ಆಗ್ನೇಯದಲ್ಲಿ ಅಗ್ನಿಯನ್ನು, ಯಮನೋಗ ಎನ್ನುವ ಮಂತ್ರಗಳಿಂದ ದಕ್ಷಿಣದಲ್ಲಿ ಯಮನನ್ನು, ರಕ್ಷೋಹಣಾವೇತಿ ಎನ್ನುವ ಮಂತ್ರದಿಂದ ಪಶ್ಚಿಮದಲ್ಲಿ ವರುಣನನ್ನು, ಓಂ ವಾತೇತಿ ಎನ್ನುವ ಮಂತ್ರದಿಂದ ವಾಯುವ್ಯದಲ್ಲಿ ವಾಯುದೇವನನ್ನು ಅಭಿಷೇಕ ಮಾಡಿ ಉತ್ತರ ದಿಕ್ಕಿನಲ್ಲಿ ಓಂ ಅಪ್ಯಯಶ್ವೇತಿ ಎನ್ನುವ ಮಂತ್ರದಿಂದ ಕುಬೇರನನ್ನು ಪೂಜಿಸಬೇಕು. ನಂತರ ಓಂ ತಮಾಶೇನ ಎನ್ನುವ ಮಂತ್ರದಿಂದ ಈಶಾನ್ಯದಲ್ಲಿ ಈಶಾನನನ್ನು, ಮಂಟಪದ ಮಧ್ಯಭಾಗದಲ್ಲಿ ಓಂ ವಿಷ್ಣು ಲೋಕೇರ್ತಿ ಎನ್ನುವ ಮಂತ್ರದಿಂದ ವಿಷ್ಣುದೇವರನ್ನು ಪೂಜಿಸಬೇಕು. ಮಂಟಪದ ಮಧ್ಯದಲ್ಲಿ 2 ಕನಸುಗಳನ್ನು ಸ್ಥಾಪನೆ ಮಾಡಿ ವಸ್ತ್ರ, ಉಪವಸ್ತ್ರದಿಂದ ಅವುಗಳಿಗೆ ಊದಿಸಿ ಚಂದನಾದಿ ಸುಗಂಧ ಪದಾರ್ಥಗಳಿಂದ ಅವುಗಳಿಗೆ ಅಲಂಕಾರ ಮಾಡಿ ಮಂತ್ರಗಳನ್ನು ಹೇಳುತ್ತಾ ಅವುಗಳ ಮೇಲೆ ಪುಷ್ಪ ಅಕ್ಷತೆಗಳನ್ನು ಹಾಕುತ್ತಾ ದಿಕ್ಪಾಲಕರನ್ನು ಪೂಜೆ ಮಾಡಬೇಕು. ನಂತರದಲ್ಲಿ ಆಚಾರ್ಯರು ಹೋಮ ದ್ರವ್ಯಗಳನ್ನು, ಅನ್ಯ ಪೂಜಾ ಸಾಮಗ್ರಿಗಳನ್ನು ಈಶಾನ್ಯ ಮೂಲೆಯಲ್ಲಿ ಇಟ್ಟುಕೊಳ್ಳಬೇಕು. ನಂತರ ಅಲ್ಲಿರುವ ಶ್ವೇತ ಶಂಕಾದಿ ಸಮಸ್ತ ಶಾಸ್ತ್ರಕ್ಕೆ ಬೇಕಾದ ವಸ್ತುಗಳನ್ನು ಒಂದು ಸಾರಿ ದೀಕ್ಷೆಯಿಂದ ನೋಡಬೇಕು. ತಕ್ಷಣವೇ ಅಲ್ಲಿರುವ ಪೂಜೆ ಸಾಮಗ್ರಿಗಳಿಂದ ಪೂಜೆಗೆ ಶುದ್ಧವಾಗುತ್ತದೆ. ಆಗ ಷಡಂಗನ್ಯಾಸವನ್ನು, ಪ್ರಣವ, ವ್ಯಾಹೃತಿಯನ್ನು ಸಂಯುಕ್ತವಾಗಿ ಹೀಗೆ ಮಾಡಬೇಕು. ಓಂ ಭೂರ್ಭುವಃ ಕರತಲಾ ಕರಾ ಪೃಷ್ಠಾಭ್ಯಾಂ ಫಟ್ ಎನ್ನುವ ಮಂತ್ರವನ್ನು ಹೇಳುತ್ತಾ ಕ್ರಮವಾಗಿ ಎದೆ, ತಲೆ, ಶಿಖೆ, ಕವಚ, ಕಣ್ಣುಗಳು, ಮುಂಗೈ, ಮಂಡಲವನ್ನು ಮುಟ್ಟಬೇಕು. ನಂತರ ಓಂ ಅಸ್ತ್ರಾಯು ಫಟ್ ಮಂತ್ರದಿಂದ ಅಸ್ತ್ರಗಳು ಅಂದರೆ ಕೈಗಳನ್ನು ನ್ಯಾಸ ಮಾಡಿಕೊಳ್ಳಬೇಕು. ಈ ರೀತಿಯ ನ್ಯಾಸ ಕರ್ಮಗಳು ಸಕಲ ಕೋರಿಕೆಯನ್ನು ತೀರಿಸುವಂತಹವು. ಅಸ್ತ್ರ ಮಂತ್ರಗಳಿಂದ ಅಕ್ಷತೆಯನ್ನು ಅಭಿಮಂತ್ರ ಮಾಡಿ ಅದಕ್ಕೆ ನೀರನ್ನು ಹಾಕಿಕೊಂಡು ಜಾಗ ಮಂಟಪದಲ್ಲಿರುವ ಎಲ್ಲಾ ಪೂಜಾ ದ್ರವ್ಯಗಳು ಹಾಗೂ ಪರಿಕರಗಳಿಗೆ ಪ್ರೋಕ್ಷಣೆ ಮಾಡಬೇಕು. ಅಂತ ಅಸ್ತ್ರ ಮಂತ್ರದ ಅಕ್ಷತೆಯನ್ನು ಮಂಟಪದಲ್ಲಿ ಎಲ್ಲಾ ಕಡೆಗೆ ಎರಚಬೇಕು. ಆ ನಂತರ ಪೂರ್ವದಿಂದ ಪ್ರಾರಂಭಿಸಿ 8 ದಿಕ್ಕುಗಳಲ್ಲಿ ಇದೇ ಅಕ್ಷತೆಯನ್ನು ಇಡಬೇಕು. ಯಾಗ ಮಂಟಪವನ್ನು ನಂತರ ಪೂರ್ತಿಯಾಗಿ ಒರೆಸಬೇಕು. ನಂತರ ಗುರುವು ಒಂದು ಪಾತ್ರೆಯಲ್ಲಿ ಯಜ್ಞಕ್ಕೆ ತಂದಿರುವ ಜಲವನ್ನು ತುಂಬಿಕೊಂಡು ಅದಕ್ಕೆ ಗಂಧ ದ್ರವ್ಯಗಳನ್ನು ಹಾಕಿ ಅದನ್ನು ಮಂತ್ರದಿಂದ ಅಭಿಮಂತ್ರಿಸಿ ಆ ನೀರನ್ನು ಮಂಟಪದಲ್ಲಿ ಎಲ್ಲಾ ಕಡೆ ಚೆಲ್ಲಬೇಕು. ನಂತರ ಆ ದಿನ ಪ್ರತಿಷ್ಠಾಪನೆ ಆಗುತ್ತಿರುವ ದೇವರ ಹೆಸರಿನಲ್ಲಿ ಮಂಟಪದ ಈಶಾನ್ಯ ಮೂಲೆಯಲ್ಲಿ ಒಂದು ಕೆಲಸವನ್ನು ಸ್ಥಾಪಿಸಿ ಅದರ ದಕ್ಷಿಣ ಭಾಗದಲ್ಲಿ ಮಂತ್ರಗಳಿಂದ ಅಭಿಮಂತ್ರಿಸಿದ ವರ್ಧಿನಿಯನ್ನು ಸ್ಥಾಪಿಸಬೇಕು.
ನಂತರ ಕಲಶವನ್ನು, ಗ್ರಹಗಳನ್ನು, ವಾಸ್ತು ವಸ್ತುಗಳನ್ನು ಆಚಾರ್ಯರು ವಿಧಿವತ್ತಾಗಿ ಆಸನಗಳ ಮೇಲೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಆದಷ್ಟು ಬಾರಿ ಪ್ರಣವ ಮಂತ್ರವನ್ನು ಜಪಿಸಬೇಕು. ನಂತರ ಆಕಾಶದಲ್ಲಿ ಪಂಚರತ್ನಗಳನ್ನು ಇಟ್ಟಿರುವ ಒಂದು ವಸ್ತ್ರದಲ್ಲಿ ಅದನ್ನು ಶೋಧಿಸಿ ಎಲ್ಲಾ ರೀತಿಯ ಸುಗಂಧದ ಪುಡಿಗಳನ್ನು, ಔಷಧಿಗಳ ಮಿಶ್ರಣವನ್ನು ಅದಕ್ಕೆ ಹಾಕಿ ನಂತರದಲ್ಲಿ ಅದನ್ನು ಕಲಶಕ್ಕೆ ಹಾಕಿ ಪ್ರತಿಷ್ಠಾಪನೆ ಮಾಡಬೇಕಾದ ಕಲಶದ ಪಕ್ಕದಲ್ಲಿ ದೇವತೆಯ ಒಂದು ಸಣ್ಣ ವಿಗ್ರಹವನ್ನು ಅದರ ಪಕ್ಕದಲ್ಲಿಟ್ಟು ಆ ಮೂರ್ತಿಯನ್ನು ಪೂಜಿಸಬೇಕು. ಅಂತರವರ್ಧಿನಿಯನ್ನು ಬಟ್ಟೆಯಲ್ಲಿ ಕಟ್ಟಿ ಕಲಶದ ನೀರಿನಲ್ಲಿ ನೆನೆಸಿ ಕಲಶವನ್ನು ಅದರಿಂದ ಒರೆಸಬೇಕು. ಕಲಶದ ಮುಂದಿನ ಜಾಗದಲ್ಲಿ ಆ ಗಂಟನ್ನು ಸ್ಥಾಪಿಸಬೇಕು. ಮಂಡಲದಲ್ಲಿ ಮೂಲ ದೇವತೆಯನ್ನು ಕೂಡ ಪೂಜೆ ಮಾಡಬೇಕು. ವಾಯುವ್ಯ ಮೂಲೆಯಲ್ಲಿ ಒಂದು ಕುಂಡವನ್ನು ಇಟ್ಟು ಗಣಪತಿಯನ್ನು ಅದಕ್ಕೆ ಆವಾಹನೆ ಮಾಡಿ ಓಂ ಗಣಾನ್ವೇತಿ ಎನ್ನುವ ಮಂತ್ರದಿಂದ ಪೂಜೆ ಮಾಡಬೇಕು. ಈಶಾನ್ಯ ಮೂಲೆಯಲ್ಲಿ ಇನ್ನೊಂದು ಕುಂಡವನ್ನು ಇಟ್ಟು ಅದರಲ್ಲಿ ಓಂ ವಾಸ್ತುಸ್ಪಥೆ ಎನ್ನುವ ಮಂತ್ರದಿಂದ ಆವಾಹನೆ ಮಾಡಿ ಪೂಜಿಸಬೇಕು. ಕುಂಭಕ್ಕೆ ಮೊದಲು ಪೂರ್ವ ಭಾಗದಲ್ಲಿ ಗಣದೇವತೆಗಳಿಗೆ ಬಲಿಯನ್ನು ಕೊಟ್ಟು ಇವರನ್ನು ಶಾಂತಗೊಳಿಸಬೇಕು. ಪತ್ರಗಳನ್ನು, ಧರಬೆಯನ್ನು ಓಂ ಯೋಗೋ ಯೋಗೇತಿ ಎನ್ನುವ ಮಂತ್ರದಿಂದ ಸಿದ್ಧಪಡಿಸಿಕೊಂಡು ಒಂದು ಸ್ನಾನಪೀಠದ ಮೇಲೆ ಕೂತು ಆಚಾರ್ಯರು, ಋತ್ವಿಕರು, ಯಜಮಾನ ಎಲ್ಲ ಸೇರಿ ಪ್ರತಿಷ್ಠಾಪನೆ ಮಾಡುವ ದೇವರ ಮೂರ್ತಿಯನ್ನು ಅದರ ಮೇಲೆ ಇಟ್ಟುಕೊಳ್ಳಬೇಕು. ಆ ಸಮಯದಲ್ಲಿ ಆ ಪ್ರಾಂತ್ಯದಲ್ಲಿ ವೈದಿಕ ಮಂತ್ರೋಚ್ಚಾರಣೆಯಿಂದ ಜೈಕಾರಗಳೊಂದಿಗೆ ಮಹಾರ್ದನಿಸುತ್ತಿರಬೇಕು. ಸ್ನಾನ ನಂತರ ಆ ದೇವತಾ ಮೂರ್ತಿಯನ್ನು ಪೀಠದ ಸಮೇತವಾಗಿ ಬ್ರಹ್ಮರಥದ ಮೇಲೆ ಈಶಾನ್ಯ ಮೂಲೆಯಲ್ಲಿ ಇಟ್ಟುಕೊಳ್ಳಬೇಕು. ನಂತರ ಓಂ ಭದ್ರಂ ಕರ್ಣೇತಿ ಎನ್ನುವ ಮಂತ್ರವನ್ನು ಸಂಪೂರ್ಣವಾಗಿ ಹೇಳುತ್ತಾ ಸ್ನಾನವನ್ನು ಮಾಡಿಸಿ ಆ ಮೂರ್ತಿಯನ್ನು ಯಜ್ಞೇಯ ಸೂತ್ರ ಅಥವಾ ವಲ್ಕಲ ವಸ್ತ್ರದಿಂದ ಶುಭ್ರವಾಗಿ ಒರೆಸಿ ಮಂಗಳ ವಾದ್ಯಗಳನ್ನು ಮೊಳಗಿಸುತ್ತಾ ಆ ದೇವತಾ ಮೂರ್ತಿಗೆ ಲಕ್ಷಣೋದ್ಧಾರ ಎಂದು ನಾಮಕರಣ ಮಾಡಬೇಕು. ಒಂದು ಕಂಚಿನ ಪಾತ್ರೆಯಲ್ಲಿ ಜೇನು ಅಥವಾ ತುಪ್ಪದ ಮಿಶ್ರಣವನ್ನು ಮಾಡಿ ಅದರಿಂದ ಅಂಜನವನ್ನು ಮಾಡಿ ಅದನ್ನು ಮೂರ್ತಿಯ ಕಣ್ಣುಗಳಿಗೆ ಹಚ್ಚಬೇಕು. ಇದಾದ ನಂತರದ ಮೂರ್ತಿ ಪ್ರತಿಷ್ಠಾಪನಾ ವಿಧಿವಿಧಾನಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ.